ಈಗಿನವ್ರು ಬಸರ ಕೇಳರಿ ಅಸಲ ತಿಂತಾರ ಮಣ್ಣ ಕೈ ಕಾಲು ಸಣ್ಣ ಹೊಟ್ಟೆ ಡುಮ್ಮ ಮ್ಯಾಗ ವರ್ಷದಾಗ ಎರಡು ಮಕ್ಕಳು ಹಡಿತಾರ ಜಿಯ್ಯ ಜಿಟ್ಟಿ ಈಗ 10 ವರ್ಷಕ್ಕೆ ಹಕ್ಕಾಗಿ ಹಾಡಾಡಿ 20 ವರ್ಷಕ್ಕೆ ನಕ್ಕ ನಲದ್ಯಾಡಿ 30 ವರ್ಷಕ್ಕೆ ಎಲ್ಲದು ಮುಗಿಸಿ 40 ವರ್ಷಕ್ಕೆ ನಾಚಿಗೆ ಬಾಂದೈತಿ 50 ವರ್ಷಕ್ಕೆ ಕೈಲಾಸ ಕಾಣುವುದು ಇವರ ಹಣಿಬರದಾಗ ಹಿಂದಕ್ಕಿನವ್ರ ಪದ್ಧತಿ ಕೇಳರಿ ಈಗ ದೈವ ಕೂಡಿರಿ ಹೇಳುವೆ ನಾಡಿ ಕೂಡಿದ ಸಬದಾಗ ಮುಂಜಾನೆ ಎದ್ದು ಜಳಕ ಮಾಡತಿದ್ರು ಬೈಲ ಬಾಯಿ ಒಳಗ ನಾವೆಲ್ಲ ಭಾಳ ಎಲ್ಲ ವಿಚಾರ ಮಾಡ್ಕೊಂಡು ಬಂದಿದ್ದೀವಿ ಅಡುಗೆ ಮಾಡ್ಕೊಂಡು ಬಂದಿದ್ದೆ ನಾವು ಒಂದು ಸ್ವಲ್ಪ ಏನು ಉಣಿಸ್ಬೇಕಂತೇಳಿ ಆದ್ರೆ ಸಂಜೋಡ ಅಪ್ಪಾಜಿಯವ್ರು ಹೇಳಿದರು 3 ಮಠದವ್ರು ಅದಾರ ಜ್ಞಾನಿಗಳದಾರ ತತ್ವಜ್ಞಾನಿಗಳದಾರ ಹಾಸ್ ಹೇಳ್ತಾರ ಭಾಳ ಚಂದ ಹೇಳ್ತಾರೆ ಅಂದರು ಆದ್ರೆ ಮುಂದೆ ಟೈಮನ್ನ ಬಿಟ್ಟಿಲ್ಲ ಉಳಿಲಿಲ್ಲ ಅದಕ್ಕೆ ಇರಲಿ ಯಾರ್ಯಾರಿಗೆ ಏನೇನು ಸಿಗಬೇಕು ಸಿಗ್ತೈತಿ ಯಾರ ಕೈಯಾಗೂ ಏನೂ ಇಲ್ಲ ಮತ್ತು ಯಾರ್ಯಾರು ಏನೇನು ಮಾಡಕ್ಕೆ ಬಂದಾರ ಅದನ್ನು ಮಾಡಿ ಹೊಕ್ಕಾರ ಯಾರ್ಲಿಂದ ಯಾರು ಏನೇನು ಆಗ್ಬೇಕು ಅನ್ನೋದು ಅಲ್ಲಿ ಲಿಖಿತ ಇರ್ತೈತಿ ಪೈಲ ಪ್ರಾರಬ್ಧ ರಚನಾ ಅನಂತರ ಶರೀರ ರಚನಾ ನಂತರ ಶರೀರ ರಚನಾ ಮೊದಲು ಮನೆ ಕಟ್ಟುವಂಥ ಮುಂಚೆಕ ಒಂದು ಪ್ಲಾನ್ ಅಂತ ತಯಾರು ಮಾಡ್ತೀವಿ ಇಲ್ಲಿ ಬೆಡ್ರೂಮ್ ಆಗ್ಬೇಕು ಇಲ್ಲಿ ದೇವ್ರ ಕೋಲಿ ಆಗ್ಬೇಕು ಇಲ್ಲಿ ಅಡುಗೆ ಮನೆ ಆಗ್ಬೇಕು ಇಲ್ಲಿ ಪೂಜೆದ ಕೋಲಿ ಆಗ್ಬೇಕು ಅಂತ ಹೆಂಗೆ ನಾವು ಮೊದಲು ಪ್ಲಾನ್ ತಯಾರು ಮಾಡ್ತೀವಿ ಆ ನಂತರ ಪ್ಲಾನ್ ನೋಡ್ಕೊಂಡು ಎಲ್ಲಿ ಕಿಟಕಿ ಬಿಡಬೇಕು ಎಲ್ಲಿ ಬಾಗಲ ಬಿಡಬೇಕು ಎಲ್ಲಿ ರೂಮ್ ಮಾಡ್ಕೊಂಡು ತಯಾರು ಮಾಡ್ತೀರ ಹಂಗೆ ಈ ಜೀವ ಅನ್ನುವಂಥದ್ದು ಪರಬ್ರಹ್ಮ ಪರಮಾತ್ಮನ ಮಲ್ಲಿ ನೀನು ಸಂಸಾರಿ ಆಗಬೇಕು ನೀ ಸನ್ಯಾಸಿ ಆಗಬೇಕು ನೀ ಗುರು ಆಗಬೇಕು ನೀ ಇಲ್ಲಿರ್ಬೇಕು ನೀ ಇಷ್ಟದಿರಬೇಕು ಅನ್ನೋದು ತಾಯಿ ಗರ್ಭದಲ್ಲಿ ಪರಮಾತ್ಮ 5 ಸಿಕ್ಕ ಹೊಡೆದು ಕಳಿಸ್ಯಾನ ಅವು 5 ಸಿಕ್ಕ ಯಾವುವು ಎಲ್ಲಿ ಹುಟ್ಟಬೇಕು ನೀನು ಯಾವಾಗ ಹುಟ್ಟಬೇಕು ಏನು ಕಾಯಕ ಮಾಡಬೇಕು ಎಷ್ಟು ವಿದ್ಯಾಭ್ಯಾಸ ಮಾಡಬೇಕು ಲಾಸ್ಟು ನೀ ಎಲ್ಲಿ ಮರಣ ಆಗಬೇಕು ಇದು ಯಾರಿಗೆ ಬಿಟ್ಟಿಲ್ಲ ದೇವಾನ್ ದೇವತೆಯರಿಗೆ ಬಿಟ್ಟಿಲ್ಲ ಹಂಗೆ ಗುಳೇಶ್ವರ ಅಪ್ಪಾಜಿ ಅವ್ರದ್ದು ಜೀವನ ಚರಿತ್ರೆ ಎಲ್ಲದೂ ಕೇಳಿರಿ ಇಲ್ಲ ಅನ್ನಂಗಿಲ್ಲ ಆದ್ರೆ ಅವ್ರು ಮಹಾತ್ಮರು ಹೇಳಕತ್ತಾರ ನಾವು ಕೇಳಕತ್ತೀವಿ ಕೆಲವೊಬ್ರಿಗೆ ಪಚನ ಆಗೈತಿ ಕೆಲವೊಬ್ರಿಗೆ ಪಚನ ಆಗಿಲ್ಲ ಯಾಕಾಗಿಲ್ಲ ಆ ದುಃಖ ಅನುಭವಿಸಿದವ್ರು ಮಾತ್ರ ಪಚನ ಆಕತಿ ಉಳ್ಕೆದವ್ರು ಎಲ್ಲರಿಗೆ ಪಚನ ಆಗೋದಿಲ್ಲ ಅದು ಯಾಕ ಒಂದು ಶ್ರೇಷ್ಠವಾದಂಥ 6 ಗುಣ ಉಳ್ಳಂಥ ಹೆಂಡತಿ ಊಟ ಮಾಡೋ ಮುಂದಾಗ ತಾಯಿ ತಪ್ಪು ಮಾಡಿದಾಗ ಕ್ಷಮ ಮಾಡುವಂಥ ಭೂಮಿ ತಾಯಿ ಒಂದು ಕಷ್ಟ ಬಂದಾಗ ಸಹಾಯ ಮಾಡುವಂಥ ಅಣ್ಣ ತಮ್ಮ ಅಕ್ಕ ತಂಗಿ ಮಂತ್ರಿ ಹಿಂಗೆ ಒಂದು 6 ಗುಣ ಉಳ್ಳಂಥ ಶ್ರೇಷ್ಠವಾದಂಥ ಪತಿವ್ರತಿ ಧರ್ಮವನ್ನು ರಕ್ಷಣೆ ಮಾಡುವಂಥ ಮಡದಿ ತೀರ್ಕೊಂಡು ಹೋದಂಥ ಗಂಡಗೆ ಆ ನೋವು ಗೊತ್ತಿರ್ತೈತಿ ಒಂದೇದ್ದು ಧರ್ಮರಾಜನಂತ ಒಬ್ಬವ ಪತಿ ಹೆಣ್ಮಳ ಕಳ್ಕೊಂಡಾಳ ಅವ್ರಿಗೆ ಗೊತ್ತಾಕೈತಿ ರಾಮ ಲಕ್ಷ್ಮಣಂತ ಮಗ ವಯಸ್ಸಿಗೆ ಬಂದವ ಕೈ ಬಿಟ್ಟು ಹೋದ್ಮೇಲೆ ಆ ಕೂಸಿನ ನೋವು ಆ ತಾಯಿಗೆ ಗೊತ್ತಾಕೈತಿ ಶ್ರೇಷ್ಠವಾದಂಥ ಒಬ್ಬ ಶಿಷ್ಯ ಗುರುವಿನ ಕಳ್ಕೊಂಡಂಥ ಶಿಷ್ಯ ಆ ಗುರುವಿನ ನೋವು ಗುರುವಿನ ಉಪಕಾರ ಎಟ್ಟಿತ್ತು ಶಿಷ್ಯ ಗೊತ್ತಾಕೈತಿ ಒಬ್ಬ ಶ್ರೇಷ್ಠವಾದಂಥ ಕಬೀರದಾಸನಂತವ ಅಮೋಘ ಸಿದ್ದೇಶ್ವರಂತವ ಮಾಳಿಂಗ್ರನಂತ ಒಬ್ಬ ಶಿಷ್ಯನ ಕಳ್ಕೊಂಡಂಥ ಗುರುವಿಗೆ ಆ ನೋವು ಗೊತ್ತಾಗತಿ ಎಲ್ಲರಿಗೆ ಪಚನ ಆಗೋದಿಲ್ಲ ಹಂಗೆ ಗೋಳೇಶ್ವರ ಅಪ್ಪಾಜಿಯವರು ಅವರ ತಾಯಿ ಕಳ್ಕೊಂಡಾಗ ಮುಂದೆ ಅವರ ತಂದೆಯವರು ಇವರು ಮನೆ ಬಿಟ್ಟು ಹೋಗೋ ಮುಂದಾಗ ಅವ್ರ ನೋವು ಅವರಿಗೆ ಗೊತ್ತು ನಮಗೆಲ್ಲ ತಿಳಿತೈತಿ ಗೋಣ ಹಾಕ್ತೀವಿ ಎಲ್ಲ ಮಾಡ್ತೀವಪ್ಪ ಆದ್ರೆ ದಯವಿಟ್ಟು ಲೋಕದಂತೆ ಲೋಕದಂತೆ ಉಂಡು ಲೋಕದಂತೆ ನಡೆದು ಲೋಕದಂತೆ ಆಡಿ ಲೋಕದಂತೆ ಇರುವವನು ಶಿವಯೋಗಿ ಗುರುವೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವರ್ಯಾರ್ಯಾರೋ ಗುರುವಿನ ಆಟ ಯಾರಿಗೆ ತಿಳಿದಿಲ್ಲ ಹರತನ್ನ ಕುರುವನ್ನು ತೋರಬೇಕೆಂದು ಗುರುವಾಗಿ ಬಂದ ಹರತನ್ನ ಕುರುವನ್ನು ತೋರಬೇಕೆಂದು ಶಿವಶರಣಾಗಿ ಬಂದ ಹರತನ್ನ ಕುರುವನ್ನು ತೋರಬೇಕೆಂದು ಗುಳೇಶ್ವರಾಚಾರ್ಯರಾಗಿ ಬಂದರು ಇದು ಶಿವನ ಅವತಾರ
ಗುರುವಿನ ಮಹಿಮಾ ಎಲ್ಲ ಥರದ ಹೇಳಕ್ಕೆ ಸಾಧ್ಯಗಿಲ್ಲ. ಆ ಗುಳೇಶ್ವರ ಅಜ್ಜವ್ರಿಗೆ ಸಂಬಂಧಪಟ್ಟಂಥವ್ರು ನಾ ಈ ಮಹಾರಾಷ್ಟ್ರಕ್ಕೆ ಬಂದು 25 ವರ್ಷ ಆಯಿತು. 25 ವರ್ಷದಾಗ ಇಂಥ ದೊಡ್ಡ ದೊಡ್ಡ ವಯಸ್ಸದವರು, ಬಿರ್ನಾಳ್ ಅವರು, ರಾಜೂರವರು ಮತ್ತು ಸುತ್ತಮುತ್ತ ಇದ್ದವರು ಒಂದು 3-4 ಮಂದಿ ನನಗೊಂದೆರಡು ಅಪ್ಪಾಜಿಯವ್ರ ಮಹಿಮಾ ಹೇಳ್ಯಾರ. ಅವನ್ನೆಲ್ಲ ಹೇಳ್ಬೇಕಂತೇಳಿ ವಿಚಾರ ಇತ್ತು. ಟೈಮ್ ಭಾಳ ಇಲ್ಲ. ಮತ್ತೊಮ್ಮೆ ಬಂದಾಗ ಎಲ್ಲ ಥರ ವಿಸ್ತಾರ ಮಾಡಿ ಹೇಳ್ತೀನಿ. ಅದಕ್ಕಿಂತ ಮುಂಚೆಗೆ ನಮ್ಮದು ಸಂಗೊಳ್ಳಿ ಮಹಾರಾಜರಿಗೆ, ನಮ್ಮ ಅಮೋಘ ಸಿದ್ಧ ಅಪ್ಪಾಜಿಯವ್ರಿಗೆ ಮತ್ತು ಇಲ್ಲಿದ್ದಂಥವ್ರು ನಿಮ್ಗೆಲ್ಲರಿಗೂ ಗೊತ್ತೈತಿ. ಆದ್ರೆ ಒಂದು ನೆನಪಿರಲಿ, ಸತ್ತುಳು ಶರಣರು ಸತ್ತಾರ ಅನ್ಬೇಡ್ರಿ. ಗುಳೇಶ್ವರ ಅಜ್ಜ ಅವರು ಲಿಂಗೈಕ್ಯಾಗಾರ ಅಲ್ಲೇನೈತೆ ಅನ್ಬೇಡ್ರಿ. ಗುಳೇಶ್ವರ ಅಜ್ಜ ಅವ್ರು ಇದ್ದಾಗ ನಡೀತಿತ್ತು, ಇಲ್ಲಾಗ ನಡೆಯಂಗಿಲ್ಲ ಅನ್ಬೇಡ್ರಿ. ಸತ್ತುಳು ಶರಣರು ಸತ್ತಾರ ಅನ್ಬೇಡ್ರಿ. ಹುಟ್ಟಾರ ಮತ್ತೊಂದು ಯುಗದಾಗ, ತೊಟ್ಟಾರ ಮತ್ತೊಂದು ಅವತಾರ, ಹೆಚ್ಚಿಗೆ ಪವಾಡ ಮಾಡ್ತಾರ. ನೆಂಬಿದವರು ಮನಸ್ಸಿನಲ್ಲಿ ಹೃದಯದಾಗ ಮಣಿ ಮಾಡಿ ನಿಂತು ನಿಮ್ಮನ್ನು ಕಾಪಾಡ್ತಾರೆ. ಇದನ್ನು ಕೈ ಹತ್ತಿ ಹೇಳ್ತೀನಿ ನಿಮಗೆ, ಮರಿಬೇಡ್ರಿ. ಅದಕ್ಕೆ ಗುಡ್ಡಾಪುರ ಯಾರ್ಲಿಂದ ಪ್ರಸಿದ್ಧ ಆಯಿತು? ದಾನಮ್. ಸೊಲ್ಲಾಪುರ ಯಾರ್ಲಿಂದ ಪ್ರಸಿದ್ಧ ಆಯಿತು? ಸಿದ್ಧರಾಮ. ಅರಕೇರಿ ಯಾರ್ಲಿಂದ ಪ್ರಸಿದ್ಧ ಆಯಿತು? ಗೊತ್ತಿಲ್ಲ. ಹುರ್ಜಂತಿ ಯಾರ್ಲಿಂದ ಪ್ರಸಿದ್ಧ ಆಯಿತು? ಮುಗುಳ್ಕೋಡಿ ಯಾರ್ಲಿಂದ ಪ್ರಸಿದ್ಧ ಆಯಿತು? ಇದರಂತೆ ತಿಳ್ಕೊರಿ. ಇದು ಶಿರವಾಳ ಎಲ್ಲಿ ಐತೆ ಅನ್ನೋದು ಗೊತ್ತಿದ್ದಿಲ್ಲ. ಯಾರ್ಲಿಂದ ಪ್ರಸಿದ್ಧ ಆಯಿತು? ಗೋಳೇಶ್ವರ ಅವ್ರಲಿಂದ. ಯಾಕ? ದುಡ್ಕೊಂಡರಂಗ. ಅದಕ್ಕೆ ಪರಮಾತ್ಮ ಸಿಕ್ಕ ಹೊಡೆದು ಕಳಿಸ್ಯಾನ. ಅಜ್ಜವ್ರದ್ದು ಮಹಿಮಾ ಭಾಳ ದೊಡ್ಡದೈತಿ. ಒಂದು ಸಣ್ಣ ಉದಾಹರಣೆ, ಅಜ್ಜವ್ರಿಗೆ ಸಂಬಂಧಪಟ್ಟಂಥ ಒಂದು ಸಣ್ಣ ಉದಾಹರಣೆ ಹೇಳ್ರಿ. ನಮಗೆ ಬೇಸರಾಗಿಲ್ಲ ಅಂತೇಳಿ ಚಪ್ಪಳಿಗೆ ಹೊಡೆದ್ರೆ ಹೇಳ್ತೀನಿ, ಇಲ್ಲಿ ಕೇಳಂಗಿಲ್ಲ. ಚಪ್ಪಳಿಗೆ 2 ಪ್ರಕಾರ ಅದಾವ್ರಿ. ಚಪ್ಪಳಿಗೆ 2 ಪ್ರಕಾರ ಅದಾವ್ರಿ. ಅಪ್ಪರ ನೋವು ಆದಿತ್ತು, ಚಪ್ಪಳಿ ಹೊಡೆದು ಬಿಡ್ರಿ, ಯಾವ ಬಿಡಲ್ರಕ್ಕಂತ ಒಂದಿರ್ತೈತಿ. ಮತ್ತು ಬ್ಯಾಸರಾಗಿ ಇವ್ರು ಭರ್ಜೋರು ಹೇಳಕತ್ತಿರ್ತಾರ. ಅವರು ಮಾತು ಟಾಳ್ ಹೊಡಿತಿರ್ತಾರ. ಅಂದ್ರೆ ಯಾಕೆ ಹೊಡಿತಾರ? ಇವ್ರಂತಾರ ನನಗೆ ಭಾರಿ ಚಂದ ಹೇಳಕತ್ತೀನಿ, ಹೌದು ಚಪ್ಪಳಿ ಹೊಡಿತಂತ ಇವ್ರು ಕೂಗ್ಯಾಡಿ ಹೇಳ್ತಿರ್ತಾರ. ಅವ್ರಂತಾರ ನೀ ದೌಡ್ ಬಿಡು. ಅದಕ್ಕೆ ಇರಲಿ, ಸಂತೋಷ. ನಮ್ಮದು ನಿಮ್ಮದ ಚಿಂತೆ ಇರ್ತೈತೆ ನನಗೆ. ನಾನು 4-5 ವರ್ಷ ಅದು ಬಂದು ನೋಡಕತ್ತಿ. 8-9ಕ್ಕೆ ಶುರು, 7-8ಕ್ಕೆ ಶುರು ಮಾಡಿ 9-9:30 ಎಲ್ಲ ಮುಗಿಸಿ ಮ್ಯಾಳ್ಗೆ ಹತ್ತಾರ, ಕೂಲಿ ಹತ್ತಾರ. ಮುದ್ದೆ ನಿದ್ದೆ ಕುಡಿಯೋ ಶುರುವಾಕತಿ. 11 ಗಂಟೆ ಆದರೂ ಕೂಡ ಇನ್ನೂ ನೀವು ಅಂದ್ರೆ ನೀವು ಕೆಲ್ಸಕ್ಕೆ ಹೋಗ್ತೀರಿ, ಏನು ಮನೆಗೆ ಇರ್ತೀರ? ದೊಡ್ಡ ಪುಣ್ಯ ನಿಮ್ಮದು. ಮನೆಗೆ ಯಾರು ಏನು ಅನ್ನಂಗಿಲ್ಲ ಇಲ್ರಿ. ಅಪ್ಪ ಅವ್ವ ಕೂಡ ಬಂದಿರಿ, ಸಂತೋಷ ಆಯಿತು. ಆದ್ರೆ ಸಾಲ ಸಿಗತೈತಿ, ಸಮಯ ಸಿಗೋದಿಲ್ಲ. ನಿದ್ದೆ ಮುದ್ದೆ ಸಂಸಾರ ದುಡಿಗೆ ಸಿಗತೈತಿ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಭಾಳ ಟೈಮ್ ಆಯ್ತಂದ್ರೆ ತ್ರಾಸ ಆಕೈತಿ. ದಯವಿಟ್ಟು ಅಪ್ಪಾಜಿಯವರು ಮತ್ತು ಹೇಳೋರು ಎಲ್ಲರೂ ಸ್ವಲ್ಪ ಕರ್ಣ ತೋರ್ಬೇಕಾಕೈತಿ ನೋಡ್ರಿ. ನಿಮ್ಗೆಲ್ಲರೂ ಗುಡಿ ಒಡ್ಡಿ ಬೇಡ್ಕೊಂತೀರಿ. ನೀವು ದೌಡ ಬರ್ಯವ. ಅದಕ್ಕೆ ಅಜ್ಜವ್ರದ್ದು ಒಂದು ಸಣ್ಣ ಉದಾಹರಣೆ. ಇದೇ ಮಠದಾಗ ಆದಂಥ ಘಟನೆ ಒಂದೈತಿ, ಬಿರ್ನಾಳಾಗಾದಂಥ ಘಟನೆ ಒಂದೈತಿ, ಅವರಾದಿ ಗ್ರಾಮದಾಗ ಆದಂಥ ಘಟನೆ ಒಂದೈತಿ, ಮತ್ತು ಕೋಳಿಗುಡ್ಡ ಮುಗುಳುಕೊಳದಾದಂಥ ಘಟನೆ ಒಂದೈತಿ. ಆದ್ರೆ ಒಟ್ಟು ಹೇಳುತ್ತಾನ ನಿಮ್ಮನ್ನು ಬಿಡುವುದಿಲ್ಲ. ಯವ್ವ ಇಲ್ಲಪ್ಪ, ಹಾಗಿಲ್ಲ, ಟೈಮ್ ಭಾಳ ಆಗೈತಿ. ಒಂದೇ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಯಾವುದು? ಉಂಡು ಊಟ ಕಂಡು ಕನಸು ಕಂಡಂಥ ಸದ್ಗುರು ಗೋಳೇಶ್ವರ ಅಪ್ಪಾಜಿಯವರು ಲೀಲಾಮೃತ. ಉಂಡು ಊಟ ಕಂಡು ಕನಸು. ಹಾದ್ಯಾಗ ಬರೋ ಮುಂದಾಗ ಏನಾಗೈತಿ? ಮನೆಯಾಗ ಏನು ಮಾತಾಡಿದ್ವಿ, ಇಲ್ಲೇನು ಮಾತಾಡ್ತಿದ್ವಿ, ಒಳಗೆ ಹೊರಗೆ ಏಕಾಗಿದ್ರು. ಇದು ಪರಬ್ರಹ್ಮ ಪರಮಾತ್ಮ ತ್ರಿಕಾಲ ಜ್ಞಾನಿಗಳಂತಾರೆ ಇವ್ರಿಗೆ. ತ್ರಿಕಾಲ ಜ್ಞಾನಿಗಳು. ಭೂತ ಭವಿಷ್ಯತ್ತು ವರ್ತಮಾನ 3 ಕಾಲದ ಜ್ಞಾನ ಗೊತ್ತಿರ್ತೈತಿ. ಸಿದ್ಧಿ ಪುರುಷರು, ಜ್ಞಾನ ಪುರುಷರು, ಯೋಗಿ ಪುರುಷರು, ಕರುಣಾಶಾಲಿಗಳು. ಅದಕ್ಕೆ ಇದೇ ಮಟ್ಟದಾಗ ಅಪ್ಪಾಜಿ ಅವ್ರದ್ದು ಜಪ ತಪ ಅನುಷ್ಠಾನ ಮಾಡಿ ಪರಮಾತ್ಮ ಕೃಪ ಪಡ್ಕೊಂಡು, ಗುರುವಿನ ಕೃಪ ಪಡ್ಕೊಂಡು ಬೇಡಿದವ್ರಿಗೆ ಬೇಡಿದ ಕೊಡುವಂಥದ್ದು. ಕಾಮಧೇನು ಕಲ್ಪವೃಕ್ಷ ಅಂಥ ಸಿದ್ಧಿ ಸಾಧನ ಮಾಡಿಕೊಂಡು ಇಡೀ ಜಗತ್ತಕ್ಕೆ ಎಲ್ಲ ಸುತ್ತೂ ಎಲ್ಲ 10 ಹಳ್ಳಿಗೆ ಪ್ರಸಿದ್ಧಪ್ಪ ಆಯಿತು. ಈ ಅಪ್ಪಾಜಿಯವರ ಪ್ರಸಿದ್ಧ ಕೇಳಿಕೊಂಡು ಭಕ್ತರಾದಂಥವರು ಎಲ್ಲರೂ ಬಂದು ತಮ್ಮ ಅಡಚಣೆ ಹೇಳಿ ತಮ್ಮದು ಉದ್ಧಾರ ಆಗಿ ಹೋಗಿದ್ರು. ಅಂಥ ಟೈಮ್ದಾಗ ಒಂದು ಆ ಕಡೆ ಐಲಾದೇವಿ ವಾಸ ಮಾಡಿದ್ದು ದೇಶ ಯಾವುದೈತೆ ಅದು? ಅಂಬದ್ನಗರ. ಹಾಂ,
ಅದು ನಿಮ್ಗೆ ಗೊತ್ತಿರಬೇಕು. ಸುಮ್ಮನೆ ನಾನು ನೆನಪಿ ತಂದು ಕೊಡ್ತೀನಿ ನಿಮ್ಗೆ. ಈ ಸ್ಥಾನದ ಮಹಿಮಾ ಏನು, ಈ ಸ್ಥಾನದ ಕಿಮ್ಮತ್ತೇನು ಅನ್ನುವಂಥದ್ದು. ಆ ಅಂಬಾಜಿ ನಗರದಿಂದ ಒಂದಿಬ್ಬರು ಭಕ್ತರು ಬಂದರು. ಅಪ್ಪಾಜಿಯವ್ರದ್ದೆಲ್ಲ ಪ್ರಸಿದ್ಧ ಪ್ರಖ್ಯಾತ ಕೇಳಿ ಹೆಂಗೆ ಬಂದರು. ಅವ್ರಿಗೆಲ್ಲ ಸಂಪತ್ತಿತ್ತು, ಆದ್ರೆ ಸಂತಾನ ಸಂಪತ್ತು ಒಂದಿದ್ದಿಲ್ಲ. ಆ ಸಂತಾನ ಸಂಪತ್ತು ಒಂದಿದ್ದಿಲ್ಲ. ಅವಾಗ ಬಂದು ಇಷ್ಟೆಲ್ಲ ನೋಡಿ ಅಪ್ಪವ್ರ ಪಾದಕ್ಕೆ ಬಿದ್ದು ಕಳಕಳಿ ಭಕ್ತಿ ಭಾವದಿಂದ ಒಳಗೆ ಹೊರಗೆ ಒಂದಿತ್ತು. ಅವ್ರ ಗುರುಗಳು ಗೊತ್ತಿತ್ತು. ಆವಾಗ ಅಪ್ಪಾಜಿಯವರು ಕರ್ಣ ಮಾಡಿದರು. ಕರ್ಣ ಮಾಡಿ ಕೃಪಾಶೀರ್ವಾದ ಕಾರ್ಯಕ್ಕೆ ಬಂದ್ರೆ ಕೊಟ್ಟರು. ಆವಾಗ ತಗೊಂಡು ಹೋದರು. ಒಂದು ವರ್ಷ ತುಂಬುತ್ತಲೇ ಅವ್ರಿಗೊಂದು ಗಂಡು ಮಗು ಆಯಿತು. ಆದ ಘಟನೆ ಇದು. ಏನಾರ ಪ್ರಸಿದ್ಧ ಏನಾರ ಸುಳ್ಳು ಸೊಟ್ಟಂದು ಹೇಳಿ ನಮ್ಮ ಅಜ್ಜವ್ರು ಕೀರ್ತಿ ಬೆಳೆಸ್ಬೇಕಂತೇಳಿ ಕೀರ್ತಿವಂತರಾಗೇ ಕುಂತಾರ ಅವರು. ಯಾರು ಕೀರ್ತಿ ಬೆಳೆಸ್ಬೇಕಾಗಿಲ್ಲ. ಅದಕ್ಕೆ ಆ ಮಗು ಆಯಿತು. ಆನಂದವಾಗಿ ಜಾತ್ರೆಗೆ ಬಂದರು. ಬಾದ್ಮಿ ಜಾತ್ರೆಗೆ ಬಂದು, ಯಪ್ಪ ಗುರುನಾಥ, ನಮ್ಮ ಔಷಧ ಕುಡಿ, ನೀ ಕುಂಬಳು ಕುಡಿ ಚಿಗಿಸಿದ್ಯಪ್ಪ. ಜನ್ಮಾಂತರ ನನ್ನ ವಂಶಾವಳಿಗೆ ನೀ ನನ್ನ ಮನೆ ದೇವ್ರು ಅಂತೇಳಿ ನಾನು ನಡ್ಕೊತೀನಿಯಪ್ಪ ಅಂತೇಳಿ ಭಕ್ತಿ ಭಾವದಿಂದ ಬಂದು ಇಲ್ಲಿ ದುಡ್ಕೊತಿದ್ರು. ವರ್ಷ ಬರ್ತಿದ್ರು. ಅವಾಗ ಬಾದ್ಮಿ ಅಮಾಸ್ಯಾಗ ಅಪ್ಪಾಜಿಯವರು ಮತ್ತು ಅದನ್ನು ತಮ್ಮದು ಏನೈತಲ್ಲ ಭಕ್ತರಿಗೆ ಉದ್ಧಾರಕ್ಕಾಗಿ ಹೇಳಿಕೆ ಮಾಡೋದು, ಅದು ಮಕ್ಕ ಕಟ್ಕೊಳೋದು ಎಲ್ಲ ಗದ್ದಲ್ದಾಗ ಎಲ್ಲ ಭಕ್ತರು ಬಂದು ಆ ಗದ್ದಲ್ದಾಗ ಅದು ಒಂದು ವರ್ಷದ ಕೂಸು ಹಿಂಗೆ ಹಿಡ್ಕೊಂಡು ಮುತ್ತೆ ನೋಡು ಮುಂದೆ, ಆ ಕಡೆ ನೋಡು ಮುಂದಾಗ ಆ ಕೂಸು ಕೈಯಾಗೈತಿ, ಎಳೆ ಕೂಸು ಐತಿ ಕೈಯಾಗೈತಿ ಅನ್ನೋದು ಆ ತಾಯಿಗೆ ಪ್ರಜ್ಞೆನೇ ಇದ್ದಿಲ್ಲ. ಆ ಅಪ್ಪಾಜಿಯವರು ಲೀಲಾಮೃತ ನೋಡುತ್ತಾ ಜನರದೆಲ್ಲ ನೋಡುತ್ತಾ ಹಿಂಗೆ ಬಗಲಾಗಿ ಹಿಡ್ಕೊಂಡು ಅದು ನೋಡಿದ್ರೊಳಗೆ ಕೂಸು ಬಗಲಾಗ ಸತ್ತಿತ್ತು. ಬಗಲಾಗ ಕೂಸು ಸತ್ತಿತ್ತು. ಅರ್ಥ ಐತೆ ಶಬ್ದ? ಯಾವಾಗ ಚಪ್ಪಾಳಿ ಹೊಡಿಬೇಕು? ಸತ್ತಾರಂದ್ರೂ ಚಪ್ಪಾಳಿಗೆ ಹೊಡಿದು, ಗೆದ್ದಾರಂದ್ರೂ ಚಪ್ಪಾಳಿಗೆ ಹೊಡೀರಿ ಬೇಡ ಅನ್ನಂಗಿಲ್ಲ. ಅರ್ಥ ಮಾಡ್ಕೊರಿ. ಕೂಸು ಸತ್ತಿತ್ತಂದಾಗ ಅವಾಗ ಹಿಂಗಾಯ್ತಂತ ಒಂದು ಶಬ್ದ. ಏನು? ರಾವಣ ದಸರಾತನ ಕಂದ ರಾವಣನ ಕೊಂದ, ಸೀತನ ತಂದ ಅಂದಾಗ ಚಪ್ಪಾಳಿಗೆ ಹೊಡಿಬೇಕು. ರಾವಣ ಸೀತನ ಓದ ಅಂದಾಗ ಚಪ್ಪಾಳಿಗೆ ಹೊಡಿತೀನಿ ಅಂದ್ರೆ ನಿಮ್ಮ ಪಕ್ಕ ತಿಳಿದೈತೆ ಅಂತ ತಿಳ್ಕೊಬೇಕು ನಾವು. ಇರಲಿ ಇಷ್ಟಂದ ಕೂಡಲೇ ಅದು ಕೂಸು ಸತ್ಯಲ್ಲ. ಅವಾಗ ಅಪ್ಪಾಜಿಯವರು ಹೇಳಿಕೆ ಮಾಡಿ ಒಳಗೆ ಹೋದರು. ಮತ್ತು ಅದೇನಿದ್ದು ನೇಮ್ ಎಲ್ಲ ಮಾಡಿ ಕೇಸ ಹೊಳಗೆ ಬರುತ್ತಲೆ ಹಿಂಗೆಪ್ಪ ಜಾತ್ರೆ ಎಲ್ಲ ಭಾಳ ಚಂದ ಆಯಿತು. ಕೂಸ ಸತ್ಯ ಅಂತ ಕೇಸ ಆ ತಾಯಿ ಬಂದು ಅಪ್ಪರ ಮುಂದೆ ಪಾದಕ್ಕೆ ಹಾಕಿ, ಯಪ್ಪ ತಂದೆ, ಒಂದು ವರ್ಷದ ಹಿಂದೆ ನಾ ಬಂಜಿ ಅಂತಿದ್ರು. ಅದು ನಿನ್ನ ಕೃಪಾಶೀರ್ವಾದದಿಂದ ನನ್ನ ಬಂಜಿ ಅಂತ ಶಬ್ದ ಅಡಿಗೆ ಹೋಗಿತ್ತು. ನಿನ್ನ ಕೃಪಾದಿಂದ ಮಗು ಕೊಟ್ಟು, ಆದ್ರೆ ಯಾವ ಜಾಗದಾಗ ಕೊಟ್ಟು ಅದೇ ಜಾಗದಾಗ ನನ್ನ ಮಗ ನಿನ್ನ ಪ್ರಾಣ ನಿನ್ನ ಪಾದಕ್ಕೆ ತೊಗೊಂದಲ್ಲ ಅಂತ ಬಿದ್ದು ಅಳಕತ್ತಿದ್ದು. ಆವಾಗ ಸಿದ್ಧಿ ಪುರುಷರು ಮಹಾತ್ಮರ ಆಟ ಲೀಲಾ ಗೊತ್ತಾಗೋದಿಲ್ಲ. ಆಗಲ್ಲಂತಲ್ಲ, ಗುರುವೇ ನಿನ್ನ ಆಟ ಬಲ್ಲವ್ರು ಯಾರ್ಯಾರು, ಹರನೇ ನಿನ್ನ ಆಟ ಬಲ್ಲವ್ರು ಯಾರ್ಯಾರು ಅನ್ನುವಂಗೆ ಅವಾಗ ಒಟ್ಟು ಅಳುದು ಬೋರ್ಯಾಡೋದು ನೋಡಿ ಕ್ಯಾಸ ಆ ಕೂಸು ತಗೊಂಡು ಹೋಗಿ ಎಲ್ಲ ಜನ ಸರಿಸಿ ಆ ಕೂಸು ತೊಗೊಂಡು ಹೋಗಿ ಒಳಗೆ ಅಮೋಘ ಅಜ್ಜವ್ರ ಗದ್ದಿಗೈತಲ್ಲ ಆ ಗದ್ದಿ ಮ್ಯಾಗ ಹಾಕಿ ಅದ್ರ ಮ್ಯಾಗ ಜಾಡಿ ಹಚ್ಚಿ ಭಂಡಾರ ಹೊಡೆದು ಹಿಂಗೆ ಕೈ ಎಳೆದ್ರು. ಸತ್ತು ಕೂಸು ಮ್ಯಾಗ ಯವ್ವ ಅಂತ ಹೇಳ್ತಿದ್ವಿ. ಇದು ಗೋಳೇಶ್ವರ ಲೀಲಾಮೃತ. ಇಷ್ಟಾಯಿತು. ಇಷ್ಟಾದ ಕೂಡಲೇ ಆನಂದವಾಗಿ ಜಾತ್ರೆ ಆಯಿತು. ಊರ ಕಡೆ ಹೋಗೋ ಮುಂದಾಗ ನಮಸ್ಕಾರ ಮಾಡಿ ಹೋಗೋ ಮುಂದಾಗ ಆ ತಾಯಿ ಹೇಳಿದ್ರು ಅಪ್ಪ ಅವರು ಏನಂದ್ರು, ತ್ರಿಕಾಲ ಜ್ಞಾನಿಗಳು ನೋಡು, ಈ ಕೂಸು ಸತ್ತಿತ್ತು, ಕುತ್ತು ಬಂದಿತ್ತು ಅಂದ್ರೆ ಒಂದು ಮನುಷ್ಯನಿಗೆ 100 ವರ್ಷ ಆಯುಷ್ಯ, 3 ಕುತ್ತಿರ್ತಾವು. ಅದು ಪರಮಾತ್ಮನು ಗುರು ಸೇವಾ ಅಂಗ ಆಪ್ತ ಸ್ಥಾನ ಸದ್ಭಾವ ಸೇವಾ ಮಾಡಿ ಭಕ್ತಿ ಭಾವ ಇತ್ತಂದ್ರೆ ಆ 3 ಕುತ್ತು ಹೋಳಕ್ಕವು ಆಯುಷ್ಯ ಎಲ್ತೇನಿರ್ತೈತಿ ಅಲ್ತೇನು ಬದುಕ್ತೈತಿ. ಮತ್ತು ಸತ್ಯ ನೀತಿ ಧರ್ಮ ನ್ಯಾಯ ಭಕ್ತಿ ಭಾವ ಇಲ್ಲಂದ್ರೆ ಈ 3 ಕುತ್ತಿನಾಗ ಇನ್ನು ಆಯುಷ್ಯ ಮುಗಿದಿಲ್ಲ, ಯಾವಾಗ ಹೊಕ್ಕೋ ಗೊತ್ತಿಲ್ಲ. ಅದಕ್ಕೆ ಈ ಕೂಸಿಗೆ ಕುತ್ತು ಇತ್ತು, ಆಯುಷ್ಯ ಅಲ್ಪಿತ್ತು. ನಾನು ಆ ಪರಮಾತ್ಮನ ಬಲ್ಲೆ ಯಮಧರ್ಮನಲ್ಲೇ ನಾನು ಆಯುಷ್ಯ ಕಡ ತೊಗೊಂಡಿನಿ. ಇದು ಗುರುಚರಿತ್ರೆಗೆ ಬರ್ತೈತಿ, ಈಗೂ ಬಂದೈತಿ. ಅಪ್ಪ ಅವ್ರದ್ದು ಜೀವಂತ ಚರಿತ್ರೆದು ನಾನು ಕಡ ತೊಗೊಂಡಿನಿ. ಆದ್ರೆ ದಯವಿಟ್ಟು ನಿನ್ನ ಭಕ್ತಿಭಾವ ಭಾಳ ಐತಿ, 18 ವರ್ಷ ಆಗುತ್ತಾ ನಾನು ಇಲ್ಲಿಗೆ ಬರಬೇಡ. ಯಾರಂದಿದ್ರು? ಗೋಳೇಶ್ವರ ಅಪ್ಪಾಜಿ ಅವರು
ಆ ತಾಯಿಗೆ ಹೇಳಿದರು, ನನ್ನ ಮ್ಯಾಗ ಭಕ್ತಿ ಭಾವ ಐತಿ, ನೀವು ಬರ್ರಿ, ಎಲ್ಲರೂ ಬರ್ರಿ, ಈ ಮಗುನ 18 ವರ್ಷ ತನಕ ಇಲ್ಲಿಗೆ ತರಬೇಡ ಅಂದಾಗ ಆಯ್ತಂತೆ ತಿಳ್ಕೊಂಡು ಅವರು ಹ್ಞೂ ಅಂತಂದು ಅನ್ಕೊಂತ 17 ವರ್ಷ ಆಗಿತ್ತು ಅವ್ರಿಗೆ ಮರು ಆಯಿತು. 17 ವರ್ಷ ಆಗಿತ್ತು ಅವ್ರಿಗೆ ಮರು ಆಯ್ತು. ಯಾವಾಗ ಅಪ್ಪನ ಕಡೆ ಹೋದೆವು, ಯಾವಾಗ ನನ್ನ ಮಗನ ತೋರಿಸೇವಿ, ಯಪ್ಪ ನೀ ಕೊಟ್ಟ ಕರಳಿನ ಕುಡಿ ಇಷ್ಟು ದೊಡ್ಡದಾಗೈತಿ, ಯಪ್ಪ ನಿನ್ನ ಆಶೀರ್ವಾದ ಅಂತೇಳಿ ಹೃದಯ ತುಂಬಿ ಕೂಸು ಕರ್ಕೊಂಡು 17 ವರ್ಷ, ಇನ್ನೂ 18 ವರ್ಷ ಆಗಿದ್ದಿಲ್ಲ, 17 ವರ್ಷಕ್ಕೆ ಬಾದ್ಮಿ ಜಾತ್ರೆಗೆ ಬಂದರು. ಬಂದು ಕೆಲಸ ಜಾತ್ರೆ ಮಾಡುತ್ತಲೇ ಅಕ್ಕ ನೋಡಿ ಗದ್ದಲ್ದಾಗೈತಲ್ಲ, ಆ ಕೂಸು ಬಾಯಾಗಿ ಬಿದ್ದು ಸತ್ತಿತ್ತು. ಬಾಯಾಗಿ ಬಿದ್ದು ಸತ್ತು. ಆಮೇಲೆ ಅದು ನೀರು ಕುಡಿದು ಗದ್ದಲ್ದಾಗ ಯಾರು ನೋಡಿದಿಲ್ಲ, ಒಳಗೆ ಹೋತು. ಒಳಗೆ ಹೋದ ಮೇಲೆ ಮರುದಿನ ಮುಂಜಾನೆ ನೀರು ತುಂಬ್ಕೊಂಬರಕ್ಕೆ ಹೋದವ್ರು ನೋಡಿದರು, ಯಪ್ಪ ನೀರಾಗ ಹೆಣ ಐತಿ. ಇವ್ರು ಎಲ್ಲಿ ಕಳತ್ತೆ ಅಲ್ಲಿ ಕತ್ತಿತ್ತು, ಹೊರಗೆ ಹುಡುಕ್ಯಾಡ್ಕೊತ ಒಂದು ಕಡೆ ದುಃಖ, ಒಂದು ಕಡೆ ಹುಡುಕ್ಯಾಡೋದು ಪ್ರಯತ್ನ ನಡೆದಿತ್ತು. ನೀರಾಗ ಹಿಂಗೆ ಬಿದ್ದಾನ ಅಂದ ಕೂಡಲೇ ಅವಾಗ ನೋಡಿದ್ರು ಇದೇ ಮಗು ಐತೆ ಅಂತ ತಿಳ್ಕೊಂಡ್ರು. ಅವ್ರಿಗೆ ಅಂದರು, ಯವ್ವ ನಿನಗೆ 18 ವರ್ಷ ತರಬೇಡ ಅಂತ ಹೇಳಿದ್ದೆ, ನೀ ಯಾಕೆ ತಂದಿ ಅಂತ ಅಜ್ಜವ್ರಂದರು. ಯಪ್ಪ ನನಗೆ ಮರು ಆತು, 18 ವರ್ಷ ಆಗೈತೆ ಅಂತ ಮಾಡಿದ್ಯಾ, ನಿನ್ನ ಕರುಣ ಕೃಪದಿಂದ ಹುಟ್ಟಿದ ಕೂಸು ನೀನು ತೋರಿಸ್ಬೇಕಂತೇಳಿ ಕರ್ಕೊಂಬಂದೀನಿ ಯಪ್ಪ. ದಯವಿಟ್ಟು ಸಣ್ಣವಿದ್ದಾಗೂ ಇಲ್ಲೇ ಸತ್ತಿತ್ತು ಉಳಿಸಿದಿ, ಆದ್ರೆ ದಯವಿಟ್ಟು ನೀನು ಯಪ್ಪ ಇದೊಂದ್ಸಲ ನನ್ನ ಮಗನ ಉಳಿಸು, ನಿನ್ನ ಮಾತು ಒಟ್ಟ ಮೀರಂಗಿಲ್ಲ ಅಂದಳು. ಅವ್ರಂದ್ರು, ತಂಗಿ ಗುರುವಿನ ಮಾತು ಮೀರುವುದು ಹತ್ತಿದ ಉರಿಯಾಗ ಹಾರೋದು, ಒಮ್ಮೆ 2 ಸಲ ಏನಾರ ನೋಡ್ಬೋದು, ಆದರೆ ಈ ಸಲ ನನಗೆ ಸಾಧ್ಯ ಆಗೋದಿಲ್ಲ, ದಯವಿಟ್ಟು ನೀ ಸಂಕೋಚನ ಪಡಿಬೇಡ. ಅವ ದೇವ್ರ ಜಾಗದಾಗ 2 ಸಲ ಆಗ್ಯಾನಂದ್ರೆ ನೀನು ಅವ ದೇವ್ರ ಹಾಕೋಣ, ಆದರೆ ನಿನಗೆ ಇದು ನನಗೆ ಕೆಲಸ ಆಗೋದಿಲ್ಲ ಅಂದರು. ಅವಾಗ ಭಾಳ ತಾಪ ಮಾಡ್ಕೊಂಡ್ಲು. ಹಾಗಾದ್ರೆ ಯಪ್ಪ ನಿನಗಾಗೋದಿಲ್ಲ ಅಂದ್ರೆ ಮತ್ತೆ ನಾ ಈ ಜನ್ಮ ಶರೀರ ಇಟ್ಟಿರಿ ಏನು ಮಾಡಲಿ, ನನ್ನ ಮಗ ಹೆಂಗೆ ಹೋಗ್ಯಾನ ಹಂಗೆ ನನ್ನ ಪ್ರಾಣನು ನಿನ್ನ ಪಾದಕ್ಕೆ ತೊಗೊಂಡು ಬಿಡಿ ಯಪ್ಪ ಅಂತ ಪಾದಕ್ಕೆ ಬಿದ್ದಳು. ಆವಾಗ ಕರುಣಾಶಾಲಿ ಅಪ್ಪಗಳು, ಹರಿಹರ ಪರಬ್ರಹ್ಮನ ಅವತಾರ, ಶಿವನ ಅವತಾರ, ಸುಮ್ಮ ಗೂಳಿ ಮುತ್ಯಾರ ನಿಮಿತ್ತ ಮಾಡ್ಕೊಂಡು ಆಗಿ ಬಂದಾರ. ಒಂದು ಹೆಸರು ತೊಗೊಂಡು, ಒಂದು ಶರೀರ ತೊಗೊಂಡು, ಅವ್ರ ಶರೀರ ಅಲ್ಲ, ಅವ್ರ ಹೆಸರಲ್ಲ, ಸಾಕ್ಷಾತ್ ಪರಮಾತ್ಮನ ಅವತಾರ. ಇಷ್ಟು ಅಂದು ಮುಂದಂದರು, ಆ ಮಗು ನಿನಗೆ ಬರೋದಿಲ್ಲ, ನೀ ಪ್ರಾಣ ಕೊಡಬೇಡ, ಆದರೆ ನಿನಗೆ 2 ಗಂಡು 1 ಹೆಣ್ಣಕತಿ, ಆನಂದಾಗಿ ನೀ ಸಂಸಾರ ಮಾಡುತ್ತೆ. ಮತ್ತೆ ಅವ್ರಿಗೆ ಆಶೀರ್ವಾದ ಮಾಡಿದ್ರು, ನಕ್ಕೊಂತ ಆನಂದಾಗಿ ಅವ್ರು ತಮ್ಮ ಊರಿಗೆ ಹೋದರು. ಇಷ್ಟಾಯಿತು, 2 ನಿಮಿಷ ನಾನು ಮುಗಿಸ್ತೀನಿ. ಇಷ್ಟಾಯಿತು. ಆದಮೇಲೆ ಮುಂದೆ ಮಕ್ಕಳು ದೊಡ್ಡ ಅದು, ಆ ಮಗು 1 ಹೆಣ್ಣು ಮಗು 2 ಗಂಡು ಮಗು, ಅವು ದೊಡ್ಡ ಅದು. ಹೆಣ್ಣು ಮಗುವಿನ ಮದುವೆ ಮಾಡಿಕೊಟ್ರು. ಆ ಹೆಣ್ಣು ಮಗುವಿನ ಕನಿಷ್ನಾಗ ಇಲ್ಲೇನು ತಿರ್ಕೊಂಡಿದ್ನಲ್ಲ, ಅಪ್ಪ ಅವರು ತಮ್ಮ ಅಮೃತ ಹಸ್ತಲೇ ಹಿಂದೆ ಹೋಗಿ ಅದು ದಂಡ ಮಾಡಿದರು. ಆಮೇಲೆ ಆ ಮಗು ಹೆಣ್ಣು ಮಗಳು ದೊಡ್ಡಕ್ಕೆ ಇದ್ಲಲ್ಲ, ಆಕಿನ ಕನಿಷ್ನಾಗ ಇವ್ರು ಹೋಗೋರಂತ. ಜಾಡಿ ಹಾಕ್ಕೊಂಡು ಬೆತ್ತ ತೊಗೊಂಡು ಗೋಳೇಶ್ವರಪ್ಪ ಅವ್ರು ಮುಂದೆ ನಿಂದವರು, ಅವ್ರ ಮುಂದೆ ಈ ಕೂಸು ನಿಂದಿರ್ತಿತ್ತಂತ. ಇಷ್ಟು ನಿಂತ ಕೂಡಲೇ ಅವ್ರು ಎಲ್ಲರೂ ಮತ್ತು ತಂದೆ ತಾಯಿ ಕನಸಿನಾಗ, ಆ ಹೆಣ್ಮಳ ಕನಸಿನಾಗ ಇಷ್ಟು ಅಂದ ಕೂಡಲೇ ಅಪ್ಪ ಹಿಂಗಾಗಕತ್ತೈತಿ ಅಂದ ಕೂಡಲೇ, ಇಲ್ಲ ಇಲ್ಲೇ ನನ್ನ ಅಮೃತ ಹಸ್ತದಿಂದ ಈ ಪುಣ್ಯಮಯ ಜಗತ್ತಿನಾಗ ಕಾಶಿ ಒಳಗೆ ಸತ್ರ ಹೆಂಗೆ ಮೋಕ್ಷಕತೆ ಅಂತಾರಲ್ಲ, ಹಂಗೆ ಇದು ಮೌಸಮಯ ಹೋಗಿ ಮಂತ್ರಮಯ ಆಗೈತಿ, ಇದು ನರ ಹೋಗಿ ನಾರಾಯಣ ಆಗ್ಯಾನ, ಮಾನವ ಹೋಗಿ ಮಾಧವನ ಜ್ಯೋತಿ ಕೊಡ್ಯಾನ. ಇಲ್ಲಿ ಅವನ್ನ ನನ್ನ ಅಮೃತದಿಂದ ಧನ್ಯ ಮಾಡೀನಿ. ಅವ ಕನಸಿನಾಗ ಬರ್ತಾನಂದ್ರೆ ಅವ ಮನುಷ್ಯ ಅಲ್ಲ, ಸಾಕ್ಷಾತ್ ಭಗವಂತನ ಕೃಪೆ ಆಗೈತಿ. ನೀವು ಎಲ್ಲರೂ ಬಂದು ಅವನಿಗೊಂದು ಗುಡಿ ಕಟ್ಟಿಸ್ರಿ, ವರ್ಷಕ್ಕೊಮ್ಮೆ ನಾನು ಜಾತ್ರೆ ಬಂದಾಗ ಅವನಿಗೂ ಪೂಜೆ ಮಾಡಿ ಹೋಗ್ರಿ ಅಂತೇಳಿ ಗುಳೇಶ್ವರಪ್ಪ ಅವ್ರಿಗೆ ಆಶೀರ್ವಾದ ಮಾಡಿದರು. ಇವತ್ತಿಗೂ ಬಾದಾಮಿ ಹಬ್ಬಕ್ಕೆ, ಬಾದಾಮಿ ಜಾತ್ರೆ ಬಂದಾಗ ಅವ್ರಿಷ್ಟೆಲ್ಲ ಮಾಡಿ ಹೋಗ್ತಾರಂತೇಳಿ ಇದೇ ಊರನ್ನವರು, ಅನುಭವಿಗಳು, ಹಿರಿಯರು, ತಿಳುವಳಿಕಿದ್ದವರು, ಮತ್ತು ಆ ಕಡೆ ನಮ್ಮದು ಅಣ್ಣಪ್ಪಣ್ಣ ಬಳ್ಳಾರಿ ಡೊಳ್ಳಿನ ಹಡಿಕೆ ಹಾಡೋರು ಇಷ್ಟೆಲ್ಲ ಹೇಳಿದ್ದು ಗುಳೇಶ್ವರ ಅಜ್ಜವ್ರದ್ದು ಕತೆ. ಇದು ಭಾಳ ವಿಚಿತ್ರದಂಥದ್ದು ಲೀಲಾಮೃತ. ದಯವಿಟ್ಟು ನೀವು ಯಾರ್ದಾರ ಮಾತು ಕೇಳಿ ಅನರ್ಥ ತಿಳ್ಕೊಂಡು ಗುರುಗಳ ಮ್ಯಾಗ ವಿಶ್ವಾಸ ಆಗಬೇಡ್ರಿ. ಹಿಂದೂ ಕಾಪಾಡ್ಯಾರ, ಈಗೂ ಕಾಪಾಡ್ತಾರ, ಮುಂದೂ ಕಾಪಾಡ್ತಾರ ಅಂತ ನಾನು ನಿಮ್ಗೆಲ್ಲರಿಗೂ ಕೈ ಹಾಕ್ತೀನಿ. ಅದಕ್ಕೆ ಹಿಂದಿನವ್ರದ್ದು ನಂಬಿಕೆ ವಿಶ್ವಾಸ ದೃಢ ಹೆಂಗಿತ್ತು, ಭಾಳ ವಿಶ್ವಾಸ ನಂಬಿಕೆ ದೃಢ ಇತ್ತು. ಈಗ ನಮ್ಮದು ಒಂದು ದಿವಸ ಆ ಕಡೆ, ಒಂದು ದಿವಸ ಈ ಕಡೆ, ಆ ಕಡೆ ಈ ಕಡೆ ಆಕೈತಿ. ಆದರೂ ಸ್ವಭಾವ ಚಿಂತೆ ಗೊತ್ತಿಲ್ಲ, ಇರಲಿ. ಆದ್ರೆ ಅಪ್ಪಾಜಿಯವರೇ ಇವ್ರ ಹೃದಯದ ಮನೆ ಮಾಡ್ಕೊತಾರೆ, ಇವರೇ ಅವರು, ಅವರೇ ಇವರು.
ನಿಮಗೇನು ಹೇಳೋದು ಹತ್ತಂಗಿಲ್ಲ. ಅದಕ್ಕಿಂತ ಸದ್ಬುದ್ಧಿ ಸದ್ಗುರುನಾಥ ನಿಮಗೆ ಕೊಟ್ಟು ಕಾಪಾಡಲಿ. ಇನ್ನೂ ಭಾಳ ಹೇಳೋದಿತ್ತು, ಟೈಮ್ ಇಲ್ಲ. ಭಾಳ ಹೇಳಕತ್ತಿಂದಂದ್ರೆ ಮತ್ತು ನನ್ನ ಮ್ಯಾಗ ನಿಮ್ಮ ಪ್ರೇಮ ಭಕ್ತಿ ಕಡಿಮೆ ಆಕತಿ. ಮತ್ತು ಹಿಂದಿನಕಿನವರು ಈಗಿನವರು ಹೆಂಗೆ ಬಾಳೆ ಬದುಕ್ಯಾರ ಅನ್ನೋದು ಒಂದು 2 ನಿಮಿಷನಾಗ ನಾ ಒಂದು ಸಣ್ಣ ಪದ ಹಾಡ್ತೀನಿ. ಹಾಡಲಿ? ಒಬ್ಬರು ಮಿಸ್ಗವಲ್ರು. ಹಾಡೋ ಯಪ್ಪ, ನೀ ದೌಡ್ ಕೈ ಬಿಡೋ ಯಪ್ಪ. ಹಿಂದಿಕಿನವರ ಪದ್ಧತ ಕೇಳರಿ, ದೈವ ಕೂಡಿರಿ, ಹೇಳುವೆ ಹಾಡಿ ಬಂದು ಸಭಾದಾಗ. ಮುಂಜಲೆಯದ್ದು ಜಳಕ ಮಾಡತಿದ್ರು ಬೈಲ ಬಾಯಿ ಒಳಗ. ಹಸಿಯ ಹಾಲು ಕುಡಿತಿದ್ರ ಅವಾಗ, ಬಿಸಿಯ ರಕ್ತ ಇತ್ತು ಅವರ ಮೈಯಾಗ. ಹೊಂಟರ ಕಾಣುವುದು ಹೋಳಿಕಾ ಮನಂಗ. ಕುಸ್ತಿ ಪವಳಾಗೂ ಬಂದು ಸ್ವಡ್ಡ ಹೊಡಿಯತ್ತಿದ್ರು ಪಾಂಡವ್ರು ಭೀಮನಂಗ. 25 ವರ್ಷ ವಯಸ್ಸ ಬಾರ, ವಜ್ರ ಶರೀರ ಪುಟ್ಟದಂಗ ಚಂಡ ತಾಕತ್ತವ್ರ ಮೈಯಾಗ. ಅಜ್ಞಾನಿ ಹೆಣ್ಮಕ್ಳು ಬೆನ್ನ ಹತ್ತಿದರ ಹೊಡೆದರ ಗ್ಯಾಬ್ಬಿ ಮ್ಯಾಗ. 30 ವರ್ಷಕ್ಕ ಲಗ್ನಾಗುದು, ಸತಿಪತಿ ದರ್ಶನ ತಿಂಗಳಿಗಾಗುದು. 40 ವರ್ಷಕ್ಕ ಮಕ್ಕಳು ಹಡಿಯುವುದು ಮುತ್ತ ಹುಟ್ಟಿದಂಗ. 100 ವರ್ಷ ಆಯುಷ್ಯ ಇತ್ತು ಅವರ ಹಣೆಬರದಾಗ. ಇಲ್ಕಲ್ ದಡಿಸಿರಿ ನಡಕಟ್ಟ ಡಾಬಾ ಹಾಕಿ ನಡಿನ್ಯಾಗ. ಡಬೋಲ್ ಕುಂಕುಮ ಹಚ್ಚಿ ಹಣ್ಣಿ ಮ್ಯಾಗ, ಪ್ರೀತಿ ಗಂಡನ ಮ್ಯಾಗ. ಮನೆಯಾಗ ಬೀಸಿ ಅನ್ನ ಹಾಕತಿದ್ರು ನಿತ್ಯ ಕಾಲದಾಗ. ಯಾವಾಗ? ಅವಾಗ ಈಗ 2 ಶಬ್ದ. ಈಗಿನವ್ರ ಪದ್ಧತಿ ಕೇಳರಿ ಈಗ, ಬಿಸಿ ನೀರು ಜಳಕ ಆಗುದು ಮನೆಯಾಗ. ಸುಟ್ಟ ಹೋಗ್ಯವ್ರ ರಕ್ತ ಇಲ್ರಿ ಮೈಯಾಗ, ಹೋಗ್ತಾ ಹೋಟೆಲದಾಗ. ತಾಸಿಗೆ 3 ಸಲ ಚಾ ಕುಡಿತಾರ, ಸಿಗರೇಟ್ ತಂಬಾಕ ಕೈಯಾಗ. ಈಗಿನವ್ರ ಪದ್ಧತಿ ಕೇಳರಿ ಈಗ, ಬಿಸಿ ನೀರು ಜಳಕ ಆಗುದು ಮನೆಯಾಗ. ಸುಟ್ಟ ಹೋಗ್ಯವ್ರ ರಕ್ತ ಇಲ್ರಿ ಮೈಯಾಗ, ಹೋಗ್ತಾ ಹೋಟೆಲದಾಗ. ತಾಸಿಗೆ 3 ಸಲ ಚಾ ಕುಡಿತಾರ, ಸಿಗರೇಟ್ ತಂಬಾಕ ಕೈಯಾಗ. ಇಲ್ಕಲ್ ದಡಿಸಿರಿ ವಜ್ಜಿ ಇವ್ರಿಗೆ, ಪ್ಯಾಶನ್ನ ಪತ್ತಲ ಉಡುತ್ತಾರ ಈಗ. ಚೂಜಿಲಿ ಕುಂಕುಮ ಮೋಜಿಲಿ ಹಚ್ಚಿ ಹಣಿಯ ಮ್ಯಾಗ. ಪ್ಯಾಶನ್ನ ಇಲ್ಕಲ್ ದಡಿಸಿರಿ ಭಾರ ವಜ್ಜಿ ಇವ್ರಿಗೆ, ಪ್ಯಾಶನ್ನ ಪತ್ತಲ ಉಡುತ್ತಾರ ಈಗ. ಚೂಜಿಲಿ ಕುಂಕುಮ ಮೋಜಿಲಿ ಹಚ್ಚಿ ಹಣಿಯ ಮ್ಯಾಗ. ಮಿಕ್ಸರ್ ಕುರ್ಗೋಟು ಅವ್ರ ಕೈಯಾಗಿದ್ದರ ಅನ್ನ, ತನ್ನ ಗಂಡಗ ಅನ್ನ ಹಾಕಲಕ್ಕ ದಿನ ಅಳ್ತಾರೀಗ. ಅವಾಗ ಮನ್ಯಾಗ ಬೀಸ್ ಹಾಕ್ತಿದ್ರು. ಈಗ ಅವು ಏನಂತಾರ, ಮಿಕ್ಸರ ಕುಕ್ಕರ. ಮನೆಯಾಗಿದ್ರು ತಮ್ಮ ಕೈಯಾಗಿದ್ರು ತಮ್ಮ ಗಂಡಿಗೆ ಅನ್ನ ಹಾಕ್ಲಕ್ಕ ದಿನ ಅಳ್ತಾರಂತ. ಈಗಿನವ್ರು ಬಸರ ಕೇಳರಿ ಅಸಲ, ತಿಂತಾರ ಮಣ್ಣ ಕೈ ಕಾಲು ಸಣ್ಣ, ಹೊಟ್ಟೆ ಡುಮ್ಮ ಮ್ಯಾಗ. ವರ್ಷದಾಗ 2 ಮಕ್ಕಳ ಹಡಿತಾರ ಜಿಯ ಜಿಟ್ಟಿ ಈಗ. ಸಾಕಲ್ಲ? ನಿದ್ದೆ ಹೋತೀನಿ, ಮುದ್ದೆ ಶುರು ಆಗೈತೆ ಇಲ್ಲಿ. ಜೈ ಮಂಗಲಂ ಜೈ ನಮ ಪಾರ್ವತಿ. ಮಂಗಲ್ ತೋರಿ. ಇನ್ನೊಂದು ಒಂದು ಶಬ್ದ ದಯವಿಟ್ಟು. ನಾನು 4-5 ವರ್ಷ ಹತ್ತು ನಾನು ಬರಕತ್ತೀನಿ. ಮತ್ತು ಜಾತ್ರೆ ಬರ್ರಿ ಅಂತ ನಾ ಹೇಳ್ತೀನಿ. ನೀವು ಹೂಣೆ ಅಂದಿರಿ. ಈ ವರ್ಷ ಅಪ್ಪಾಜಿಯವ್ರಿಗೆ ನಿಮ್ಗೆಲ್ಲರಿಗೆ ಹೇಳ್ತೀನಿ, ನಮ್ಮದು ಎಲ್ಲ ಬಳಗಕ್ಕೂ ಅಧಿಕ ಮೈನಾ ಬಂದೈತಿ. ಈ ವರ್ಷ ಅಧಿಕ ಮೈನಾ
ನಾ ಬಿರ್ನಾಳ್ ಮಠದಾಗ ಒಂದು ತಿಂಗಳ ಮೌನಾಗಿ ಅನುಷ್ಠಾನ ಮಾಡ್ತಿದ್ದೆ. ಈ ವರ್ಷ ಮೌನಾಗಿ ಮಾಡೋದಿಲ್ಲ. ಅಪ್ಪವ್ರು ಬಂದು ಕುಂದಿರ್ಸಿದ್ರು, ಅಪ್ಪವ್ರು ಬಂದು ಎಬ್ಸ್ಯಾರ. 3 ವರ್ಷ ಮುಗ್ದೈತಿ ಈಗ ಮೌನ ಅನುಷ್ಠಾನ. ಈ ವರ್ಷ 30 ದಿವಸ 30 ಊರನ್ನವರು, ದಿನ ಒಂದು ಊರನ್ನವ್ರು ಬಂದು 10 ಮಂದಿ ಬರಲಿ, 20 ಮಂದಿ 100 ಮಂದಿ ಬಂದು ಅವತ್ತು ಮುಂಜಾನೆ ಬಂದು ಚಂಚನ ಜಪ ಮಾಡಿ ಪ್ರಸಾದ ಪ್ರವಚನ ಮಾಡಿ ಅವ್ರು ಹೋಗ್ಬೇಕಂತ ನಾವು ನೇಮ್ ಹಾಕ್ಕೊಂಡಿವಿ. ಅದರಾಗಿ ಒಂದು 20 ಊರು ಆಗ್ಯಾವು. ಅದರಾಗ ಅಪ್ಪವ್ರ ಕೃಪದಿಂದ ನಿಮ್ಮ ಎಲ್ಲರ ಸಹಾಯದಿಂದ ಅಧಿಕ ಮಾಸದಾಗ ನಾವೊಂದು ತಾರೀಕು ಕೊಡ್ತೀನಿ. ಮೇ 5, 6, 7 3 ದಿನ. ಮೇ 6ನೇ ತಾರೀಕಿಗೆ ಒಂದು ದಿನ ಬರಬೇಕು ದಯವಿಟ್ಟು ಎಲ್ಲರೂ. ಮತ್ತು ಮೇ 14ಕ್ಕೆ ಶುರುವಾಗಿದ್ದು ಜೂನ್ 16 ತನಕ 1 ತಿಂಗಳ ಕಾರ್ಯಕ್ರಮ ಅಧಿಕ ಮಾಸ ಮಹಾಜಪ ಯಜ್ಞ. ಅದು 3 ವರ್ಷಕ್ಕೊಮ್ಮೆ ಬರ್ತೈತಿ. ಜಪತೋ ಪಾತಕ ನಾಸ್ತಿ ಮೌನಂ ಕಲ ನಾಸ್ತಿ ಪಟತೋ ಮೂರ್ಖತನ ನಾಸ್ತಿ. ಜಪ ಮಾಡೋದ್ರಿಂದ ನಮ್ಮ ಜನ್ಮಾಂತರ ಪಾಪ ನಾಶ ಆಕೈತೆ ಅಂತೇಳಿ ಹೇಳ್ಯಾರ. ದಯವಿಟ್ಟು ಆ ಭಾಗ್ಯ ಸಿಗೋದಿಲ್ಲ. ಈ ಮಠದಾಗೂ ಮಾಡಿರಿ, ಮನೆಗೂ ಮಾಡಿರಿ. ನೀವೆಲ್ಲರೂ ಕೂಡಿ ತೇರೆ ಮೇಲೆ ಮಠಕ್ಕೆ ಒಂದು ದಿವಸ ನೀವೆಲ್ಲರೂ ಹೆಣ್ಮಕ್ಳು ಗಂಡ್ಮಕ್ಳು ಅಪ್ಪವ್ರಂಕರ ಬಂದೇ ಬರ್ತಾರೆ. ನಾವು ಒಂದು ದಿವಸ ನಿಮ್ಮ ಕಾರ್ಯಕ್ರಮ ನಡೆಸಿ ಕೊಡ್ತೀವಪ್ಪ ಅಂತ ಚಪ್ಪಾಳೆ ಮುಖಾಂತರ ನನಗೆ ಆಮಂತ್ರ. ಇನ್ನೂ ದೂರ ಐತಿ. ಚಪ್ಪಾಳೆ ಮುಖಾಂತರ ಆಮಂತ್ರ. ರೊಕ್ಕೆಲ್ಲ ರೂಪಾಯಲ್ಲ ಪುಕ್ಕಟ್ಟ ಪುರನ ಉಂಡು ಹೋಗೋರನ್ನ ಚಪ್ಪಾಳೆ ಬಡ ಕಳಿಸ್ಬೇಡ್ರಿ. ದಯವಿಟ್ಟು ಬರ್ತೀರಿ. ನೀವು ಈ ವರ್ಷ ಬರಲಿಲ್ಲ, ಅಪ್ಪವ್ರು ಮುಂದಿನ ವರ್ಷಕ್ಕೆ ನನಗೆ ಏನು ಮಾಡ್ತಾರೆ ಮಾಲಿ, ನಾನು ಬರಂಗಿಲ್ಲ. ಅದಕ್ಕೆ ದಯವಿಟ್ಟು ಬರ್ರಿ, ದಯವಿಟ್ಟು ಅಂತೀವಿ. 2 ಮಾತು ಸದ್ಗುರುನಾಥ ಪಾದ ಕರ್ಪಾನ.